ಇದು ಪೊಲೀಸ್ ಸ್ಟೇಷನ್ನ ಎದುರು ಸ್ವಲ್ಪ ಕೆಳಗಡೆಯಿಂದ ಇದು ಈ ರೋಡಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿಂದಲೇ ಹೊಡ್ಕೊಂಡು ಹೋಗಿದೆ. ಇಲ್ಲಿ ನಮ್ಮ ಫುಟ್ಪಾತ್ ಉಂಟು, ಫುಟ್ಪಾತಿನಲ್ಲಿ ಈಗಲೇ ಇದು ಇಲ್ಲಿಂದ ಹೊಡೆದು ಇಲ್ಲಿಂದ ಎಲ್ಲ ಫುಟ್ಪಾತ್ ಸಹ ನೋಡಿ ಇಲ್ಲಿ ಹೀಗೆ ಬಂದು ಮತ್ತು ಇಲ್ಲಿ ಫ್ಲವರ್ ಸ್ಟಾಲ್ನ ಒಂದು ಸಣ್ಣ ಟೆಂಟಲ್ಲಿ ಹಾಕಿದ್ರು, ಅದರ ಬೋರ್ಡು ಅದನ್ನೆಲ್ಲ ಹೊಡ್ಕೊಂಡು ಮತ್ತು ಇಲ್ಲಿಂದಾಗಿ ನೋಡಿ ಇಲ್ಲಿಂದಾಗಿ ಮತ್ತೆ ನೇರ ಹೋಗಿ ಇಲ್ಲಿ ಇದಕ್ಕೆ ನಂದಿನಿಯ ಬ್ಯಾಂಕ್ ಆಫ್ ಬರೋಡಾ ಇದರ ಎದುರುಗಡೆ ಇರುವ ನಂದಿನಿಯ ಕಾಂಪೌಂಡಿಗೆ ಹೊಡೆದು ಇಲ್ಲಿ ಒಂದು ಸಣ್ಣ ಹಲಸಿನ ಮರ ಇದೆ ಅದಕ್ಕೆ ತಾಗಿ ಮತ್ತು ಇಲ್ಲಿ ಇದರ ಅಡಿಯಲ್ಲಿ ಒಂದು ಸ್ಕೂಟ್ರ್ ಇದೆ. ಈ ಸ್ಕೂಟ್ರ್ ಇದರ ಅಡಿಯಲ್ಲಿ ಒಂದು ಸ್ಕೂಟರ್ ಇದೆ. ಹೀಗೆ ಇದರ ಅಪಘಾತ ಈ ಭೀಕರತೆ ಹೀಗೆ ಆಗಿದೆ. ಕೆಲಸ ಮಾಡ್ತಾಯಿದ್ದೆ ಹಾಲಿದು. ಅಷ್ಟೊತ್ತಿಗೆ ದೊಡ್ಡ ಒಂದು ಸೌಂಡ್ ಕೇಳಿದ್ದ, ಅಲ್ಲಿಂದ ದಡ ಬಡ ದಡ ಒಂದು ಭೂಕಂಪ ಆದಾಗ ಸೌಂಡ್ ಕೇಳಿದ್ದು. ನಮ್ಮ ಕೆಲಸದವ ಅಲ್ಲಿ ಕೂತ್ಕೊಂಡಿದ್ದ, ಅವ ಅಲ್ಲಿಂದ ಸೀದಾ ಆಚೆ ಹೊಡಿದ್ದು, ಇಲ್ಲಿದ್ರೆ ಅವನ ಅಡಿಗೆ ಆಗ್ತಿದ್ದ, ಗಾಡಿ ಅಡಿಗೆ ಆಗ್ತಿದ್ದ. ಹಾಗೆ ನಾನು ಹಿಂದೆ ಓಡಿದೆ, ಸೀದಾ ಅಂಗಡಿಯ ಹಿಂದೆ ಓಡಿದೆ. ಆದರೂ ಒಂದು ಆ ಕಾಂಪೌಂಡಿನ ಒಂದು ಕಲ್ಲು ನನ್ನ ಕಾಲಿಗೆ ಬಿತ್ತು, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ. ಅಷ್ಟೊತ್ತಿಗೆ ಗಾಡಿ ಅಲ್ಲಿ ಅವನನ್ನು ಏಳಿಸಿದ್ದು ಮತ್ತೆ ಎಲ್ಲ ಡ್ರೈವರನ್ನು. ಅವನಿಗೇನಾಗಲಿಲ್ಲ, ಅದೊಂದು ದೊಡ್ಡ ಒಂದು ನಷ್ಟವೇ ಇದಾಗಿದೆ. ಇಲ್ಲೆಲ್ಲ ಕಾಂಪೌಂಡೆಲ್ಲ ಯಾರಿಗೂ ಏನು ತೊಂದರೆ ಆಗಲಿಲ್ಲ ಪಾಪ, ಅದೇ ದೊಡ್ಡ ಒಂದು ಪುಣ್ಯ ಅಂತ ಹೇಳ್ಬೋದು. ಒಂದು 7 ಗಂಟೆ ಆಗ್ತಿದ್ರೆ ಇಲ್ಲಿ ಸುಮಾರು ಜನ ಬಿಜಾಪುರದವರು ಅವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಎಲ್ಲ ಇರ್ತಾರೆ, ಪಾನ್ ಪರಾಗೆಲ್ಲ ತಿಂದುಕೊಂಡು. ಏನೋ ದೇವರ ಒಂದು ಇದರಲ್ಲಿ ಇಷ್ಟಾದ ಪುಣ್ಯ ಅಂತ ಹೇಳ್ತಾರೆ ಅಷ್ಟೇ. ಯಾರೋ ನಿಲ್ಲಿಸಿ ಹೋಗಿದ್ದಾರೆ ಅಂತ ಕಾಣ್ತದೆ ಈಗ ಬೆಳಿಗ್ಗೆ. ಯಾರ್ದು ಅಂತ ಗೊತ್ತಿಲ್ಲ, ಅದು ಇನ್ನು ಗೊತ್ತಾಗುವ ಅಷ್ಟೇ ಯಾರು. ಭಾರಿ ದೊಡ್ಡ ಒಂದು ಅಪಾಯವೇ, ಒಂದು ದೊಡ್ಡದವರೆದು ಒಂದು ಚೆನ್ನಕೇಶವ ದೇವರು ಕಾಪಾಡಿ ಅಂತ ಹೇಳಿದ್ರು ಅಷ್ಟೇ. ಆ ಕಲ್ಕುಡ, ಆ ಹೊರಗಜ್ಜೆ ಎಲ್ಲ ಕಾಪಾಡಿ ಅಂತ ಹೇಳಿದ್ರು ಅಷ್ಟೇ. ಆದರೆ ಈಚೆ ಇದ್ರಲ್ಲ ಅಷ್ಟೇ. ಅಷ್ಟೊತ್ತಿಗೆ ಅದೇ ಅವ ಅಲ್ಲಿ ಕೂತ್ಕೊಂಡಿದ್ದ. ಇಲ್ಲದ್ರೆ ಎಲ್ಲ ಎಂಡ ಕೊಡ್ಕೊಂಡು ಒಂದು 2-3 ಜನ ಅಲ್ಲಿ ಡೈಲಿ ರಾತ್ರಿ ಮಲಗಿರ್ತಾರೆ. ಇವತ್ತು ಯಾರು ಇರಲಿಲ್ಲ ಆ ಹೊತ್ತಿನಲ್ಲಿ. ಅದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳಿದ್ರು. ಅದು ಹಾಗೆ ಬಂತು ಸರ, ಈಗ ಬಂದು ಹೊಡಿತಂತ ಅಲ್ಲಿ. ನೀ ಎಲ್ಲಿ ಕೂತಿದ್ದಿ? ನಾನು ಅಲ್ಲೇ ಕುಳಿತಿದ್ದೆ, ಆ ಕಡೆ ಓಡಿದ್ದು ನಾನು ಅಣ್ಣ ಅಂತ ಹೋದಕ್ಕೆ ಅಂತ ಹೋಗಿ. ಬರೋ ಗೊತ್ತಾಯ್ತು ನೀ? ಬರೋಕೆ ಹಾಗೆ ಗೊತ್ತಾಯ್ತು. ಅಲ್ಲಿ ರಾಡ್ ಬಿದ್ದೈತೆ ನೋಡಿ, ಒಂದು ರಾಡ್ ಬಂದು ಬಿತ್ತು. ಫಸ್ಟಿಗೆ ರಾಡಿಗೆ ಹೊಡಿಯುವಾಗ ಅಲ್ಲ, ಅಲ್ಲಿ ಒಂದು ರಾಡ್ ಹೊಡೆದು ಅಲ್ಲಿ ಬಂದು ರಟ್ಟಿತ್ತು ರಾಡ್ ಒಂದು. ಯಾವ ರಾಡಿಗೆ ಹೊಡೆದಿದೆ? ಅಲ್ಲಿ ರಾಡ್ ಇರ್ತದೆ ಸಣ್ಣದು, ಆ ರಾಡ್ ಅಲ್ಲಿಗೆ ಬಂದು ಬಿದ್ದಾಗ ನಾನು ಆ ಕಡೆ ಓಡಿದೆ. ಅದು ಹೇಗೆ ಸ್ಪೀಡ್ ಇತ್ತು? ಸ್ಪೀಡಾಗಿ ಬಂತಂತ. ನೀನು ಯಾವಾಗಲೂ ಅಲ್ಲಿ ಕೂತ್ಕೊಳ್ತೀನಿ? ಏಕ ಕೊಂದಟ್ಟು ನಾನು ಎಲ್ಲ ಕೆಲಸ ಮಾಡ್ತಾನೆ. ಬೆಳಗ್ಗೆ 5 ಗಂಟೆಗೆ ಬರೋದು ನಾನು. 5 ಗಂಟೆ ಬಂದು ಹಾಲಿನ ಅಂಗಡಿಗೆ ಇರೋದು.
ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.